ಫ್ರೆಂಡ್ಸ್, ನಾವಿವತ್ತು ಎಣ್ಣೆಕಾಳು ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಅವರೆಕಾಯಿ ಸೀಸನಲ್ಲಿ ಎಲ್ಲರ ಮನೆಯಲ್ಲೂ ಎಣ್ಣೆಕಾಳು ಮಾಡ್ತಾರೆ. ಗೆಸ್ಟ್ನ ಪರಿಚಯ ಮಾಡ್ಕೊಡ್ತೀನಿ. ಸಾನ್ವಿ, ನನ್ನ ಕನಿಷ್ಠ. ಆಯ್ತು, ನಾನು ಸಾನ್ವಿ. ನಾನಿವತ್ತು ನನ್ನ ಕರ್ಜಿ ಸಿಸ್ಟರ್ ಜೊತೆ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಹಿಚ್ಕಿದ ಅವರೆಕಾಯಲು ಇದನ್ನು ಎಸೆದ್ಬಿಟ್ಟು ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಒಣಾಕ್ಬೇಕು. ನೀರು ಸ್ವಲ್ಪ ಡ್ರೈ ಆಗೋವರೆಗೂ. ಇದಕ್ಕೆ ಅವಲಕ್ಕಿ ಬೇಕು, ಆಮೇಲೆ ಕಡಲೆ ಬೀಜ, ಆಮೇಲೆ ಕಡಲೆಪಪ್ಪು, ಜಜ್ಜಿದ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಉಪ್ಪು, ಖಾರ ಪುಡಿ. ಬನ್ನಿ ಮಾಡೋಣ. ಫಸ್ಟ್ ನೆಟ್ಟಿಗೆ ಕಡಲೆ ಬೀಜ ಹಾಕೋಣ. ಬ್ರೌನ್ ಕಲರ್ ಬರೋವರೆಗೂ ಕರೆದು ಕಡಲೆ ಬೀಜನ ತೆಗ್ದಿಟ್ಕೊಳ್ಳಿ. ಈಗ ಬ್ರೌನ್ ಕಲರ್ ಬಂದಿದೆ, ತೆಗ್ದಿರೋಣ. ಕಳ್ಳೆನ ಕರ್ಕೊಳ್ಳೋಣ. ಕಳ್ಳೆ ಆಗೈತೆ, ತಕ್ಕೊಳ್ಳೋಣ. ಈಗ ಅವಲಕ್ಕಿ ಹಾಕೋಣ. ಅವಲಕ್ಕಿ ಆ ಥರ ಬುರ್ರಂತ ಬಂದು ನೋಡ್ರಿ. ಈಗ ಅವರೆಕಾಳು ಹಾಕೋಣ. ಉರಿ ಅಂತ ನೋಡಿ. ಅವರೆಕಾಳನ್ನ ಚೆನ್ನಾಗಿ ಕಡಿಬೇಕು. ಅದು ಡೀಪ್ ಫ್ರೈ ಆಗಬೇಕು. ಇವನ್ನ ಪೇಪರ್ಗೆ ಹಾಕಿ ಹಾಕಿದ್ದೀವಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡೋದ. ಕರಿಬೇವು, ಇದಕ್ಕೆ ಅರಿಶಿನ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ಇದನ್ನ ನೀವು 6 ತಿಂಗಳಾರ ಮಾಡ್ಕೋಬಹುದು. ತುಂಬಾ ಚೆನ್ನಾಗೈತೆ ನೆಂಚಿಗೆ. ಇದಕ್ಕೆ ಕೊಬ್ಬರಿ ಚೂರು ಹಾಕಿದ್ರೆ ಚೆನ್ನಾಗಿರುತ್ತೆ. ಅವರೆಕಾಯಿ ಎಣ್ಣೆಕಾಳು ರೆಡಿ ಆಗಿದೆ. ನನ್ನ ಬನ್ನಿ, ನಾನು ಹೆಂಗ್ ಮಾಡೈತೀನಿ ನೋಡಮ್ ಬನ್ನಿ. ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅವರೆಕಾಯಿ ಸಿಕ್ಕಿದೆ, ಕಡುಮು ಅಂತಿದೆ. ಟೋಟಲ್ ಸೂಪರ್ ಆಗಿದೆ. ನೀವು ಮನೆ ಟ್ರೈ ಮಾಡಿ. ಬಾಯ್.